ನೋಡಿ ಹೊರಗಡೆ ಓಕೆ, ನನ್ನನ್ನ ತುಂಬಾ ಬ್ಯೂಟಿಫುಲ್ ಆಗಿ ವೇದಿಕೆಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಂತಹ ಇವತ್ತಿನ ಮಾಸ್ಟರ್ ಆಫ್ ಸೆರೆಮನಿ ಮಿಸ್ಟರ್ ಸಂತೋಷ್ ಸರ್, ಅದೇ ತರ ವೀರಭದ್ರ ಸರ್ಗೆ ಜೋರಾದ ಚಪ್ಪಾಳೆ. ತುಂಬಾ ಖುಷಿ ಆಗ್ತಿದೆ. ಮತ್ತು ಇಕೋ ಆಗ್ತದೆ, ವಾಯ್ಸ್ ಇಕೋ ಆಗ್ತದೆ? ಇಲ್ಲ ಅಲ್ಲ, ಕ್ಲಿಯರ್ ಇದೆ. ಓಕೆ, ಸೊ ಬೈ ನನ್ನ ಹೆಸರು ಹಮೀದಾ ಅಂತ. ಹುಟ್ಟಿದ ಊರು ಮಟ್ಟಾರು ಅನ್ನುವಂತಹ ಒಂದು ಸಣ್ಣ ಹಳ್ಳಿ. ತಂದೆ ಊರಿನ ಯಜಮಾನ. 4 ಜನ ಹೆಣ್ಣು ಮಕ್ಕಳು, 1 ಹುಡುಗ. ಅಪ್ಪ ಅಮ್ಮನ ಮುದ್ದಿನ ಹಾಗೂ ಮೊದಲ ಮಗಳೇ ನಾನು. ಅಪ್ಪ ಅಮ್ಮನ ಮುದ್ದಿನ ಹಾಗೂ ಮೊದಲ ಮಗಳೇ ನಾನು. ಸೊ ಏನು ಅಂತ ಹೇಳಿದ್ರೆ, ಮಗ ಒಬ್ಬ, ನನ್ನ ತಮ್ಮ. ಸೊ 4 ಜನ ಹುಡುಗಿಯರು. ಸೊ ಎಜುಕೇಶನ್, ಪ್ರೌಢ ಶಿಕ್ಷಣ ನಮ್ಮ ಹತ್ತಿರದಲ್ಲೇ ಆಯಿತು. ಆಟ ಪಾಠ ಪಾಠ್ಯೇತರ ಚಟುವಟಿಕೆಗಳಲ್ಲಿ ಎಲ್ಲರೂ ನಾನು ಮೇಲುಕೈ ಅಂತೇಳಿ ಹೇಳ್ಬೋದು. ಆನಂತರ ನನ್ನ ಹೈಸ್ಕೂಲ್ ಎಜುಕೇಷನ್ ಆಯಿತು. ಸೊ ಹೈಸ್ಕೂಲ್ ಎಜುಕೇಷನ್ ಆಗಿ PUCನೂ ಕಂಪ್ಲೀಟ್ ಆಯಿತು. ಸೊ PUC ಕಂಪ್ಲೀಟ್ ಆಗಬೇಕಾದ್ರೆ ನಾನೊಂದು ರಾಂಗ್ ಡಿಸೈಡನ್ನು ತಗೊಂಡಿದ್ದೆ. ಅಲ್ಲಿಂದ ನನ್ನ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಯಿತು. ಸೊ ಏನು, ಫಸ್ಟ್ ಇಯರ್ BA ಮಾಡಿದೆ. ಸೆಕೆಂಡ್ ಇಯರ್ BA ಕಂಪ್ಲೀಟ್ ಆಗಬೇಕಾದ್ರೆ ನಾನು ಇಷ್ಟಪಟ್ಟಂತಹ ಹುಡುಗನ ಜೊತೆ ನನ್ನ ಮದುವೆ ಆಯಿತು. ಅಪ್ಪ ಅಮ್ಮನಿಗೆ ಇಷ್ಟ ಇರಲಿಲ್ಲ, ಬಟ್ ನನಗೆ ಆ ಹುಡುಗನನ್ನು ಮದುವೆ ಆಗಬೇಕು ಅಂತೇಳಿ ಮನಸ್ಸಿತ್ತು. ಬಟ್ ನನ್ನ ಇಷ್ಟದ ಪ್ರಕಾರ ಮದುವೆನೂ ಆಯಿತು. ಆ ನಂತರ 3 ಮಕ್ಕಳು ಆದರು. ಸೊ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಏನು ಅಂತ ಹೇಳಿದ್ರೆ, ಇಲ್ಲಿ ಈಚೆ ತಾಯಿ ಮನೆಯಲ್ಲಿ ನನಗೇನು ಕಷ್ಟ ಅಂತೇಳಿ ಇರಲಿಲ್ಲ. ಅಗರ್ಭ ಶ್ರೀಮಂತಿಕೆ ಅಲ್ಲದಿದ್ರು ನೆಮ್ಮದಿಯ ಜೀವನ, ಊಟ ವಸತಿಗೆ ಏನು ಕೊರತೆ ಇರಲಿಲ್ಲ. ಊರಿನ ಯಜಮಾನ, ಎಷ್ಟೋ ಜನರು, ನಾನು ಹುಟ್ಟಿದಾಗಿನಿಂದ ಸಹ ಮನೆಯಲ್ಲಿ ಕೆಲಸದವರು ಇದ್ರು. ಸೊ ದೊಡ್ಡ ಒಂದು 28 ಎಕರೆ ಜಾಗ ನಾನು ಹುಟ್ಟಿದಾಗಿನಿಂದ ನಮ್ಮ ತಂದೆ ತಾಯಿಗೆ ಇತ್ತು. ಅಲ್ಲಿಂದ ಹಸ್ಬೆಂಡ್ ಮನೆಯ ವಾತಾವರಣ ಅಲ್ಲಿಗೆ ಸೆಟ್ ಆದೆ. ನಾನು ಸ್ವಲ್ಪ ಟೈಮ್ ಹಿಡಿಯಿತು. ಆ ನಂತರ ಅಲ್ಲಿ ಸಹ ಅಷ್ಟೇನು ಕಷ್ಟ ಅಂತೇಳಿ ಇರಲಿಲ್ಲ. ಎಲ್ಲನೂ ಆಗಿ ನನಗೆ 3ನೇ ಮಗಳು, ಅಂದರೆ 2 ಹುಡುಗರು, 3ನೇವಳು ಹುಡುಗಿ. ಸೊ ಹುಡುಗಿ ಹುಟ್ಟಿದ ದಿವಸ ನನ್ನ ಹಸ್ಬೆಂಡಿಗೆ ಅಬ್ರಾಡಿಗೆ ಪಾಸ್ಪೋರ್ಟ್ ಬರ್ತದೆ. ಸೊ ಅಲ್ಲಿಂದ ನನ್ನ ಹಸ್ಬೆಂಡ್ ಪಾಸ್ಪೋರ್ಟು ಫಾರಿನಿಗೆ ಹೋಗ್ತಾರೆ. ಫಾರಿನಿಗೆ ಹೋಗಿ ವಿದಿನ್ 5 ಇಯರ್ಸಲ್ಲಿ ಮನೆನೂ ಆಗ್ತದೆ. ಸೊ ಮನೆ ಆಗಿದೆ ಅಂತೇಳಿ ಖುಷಿ ಜಾಸ್ತಿ ಟೈಮ್ ಇರಲಿಲ್ಲ. ಸೊ ಏನು ಅಂತೇಳಿದರೆ, ಒಂದು ಕರಾಳ ದಿನ. ಸೊ ಒಂದು ಸತ್ಯ ನನಗೆ ಗೊತ್ತಾಗ್ತದೆ, ತುಂಬ ಬೇಜಾರಾಗ್ತದೆ. ಎಲ್ಲವನ್ನು ಕಳ್ಕೊಂಡು ಯಾರಿಗೋಸ್ಕರ ಬಂದಿದ್ದೇನಾ, ಅವರು ನನ್ನ ಜೀವನದಿಂದ ದೂರ ಹೋದ್ರು ಅಂತೇಳಿ ಗೊತ್ತಾಯ್ತು. ತುಂಬ ಬೇಸರ ಪಟ್ಟೆ. ಸೊ ಅಲ್ಲಿಂದ 3 ಮಕ್ಕಳನ್ನು ಬೆಳೆಸುವಂತಹ ಒಂದು ಜವಾಬ್ದಾರಿ ನನಗೆ ಬಂತು. ಸೊ ಎಜುಕೇಷನ್ ಅದು ಇದು ಯಾವುದು ಯೂಸಿಗೆ ಬರಲಿಲ್ಲ. ಸೊ ನಾನು 15 ವರ್ಷ ಮನೆಯ ಒಳಗಡೆ ಫ್ಯಾಮಿಲಿ ಲೈಫನ್ನು ಲೀಡ್ ಮಾಡಿ ಮತ್ತೆ ಹೊರಗಡೆ ಹೋಗಲಿಕ್ಕೆ ನನಗೆ ಆಗಲಿಲ್ಲ. ಸೊ ಜಾಬ್ ಅಂತೇಳಿ ಹೊರಗೆ ಹೋದಾಗ ನನಗೆ ಜಾಬ್ ಸಹ ಕೊಡುವ ಪರಿಸ್ಥಿತಿ ಇರಲಿಲ್ಲ. ಸೊ ಮಕ್ಕಳನ್ನು ಯಾವ ಥರ ಬೆಳೆಸಬೇಕು, ತಂದೆ ತಾಯಿಗೆ ಸರೆಂಡರ್ ಆಗಬೇಕಾ ಅಥವಾ ಮಕ್ಕಳನ್ನು ಯಾವ ಥರ ಬೆಳೆಸೋದು ಅನ್ನುವಂತಹ ಒಂದು ಚಿಂತೆ ನನ್ನೊಟ್ಟಿಗೆ ಕಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಪ್ರತಿನಿತ್ಯ ಅಳ್ತಾ ಇದ್ದೆ, ಯೋಚನೆ ಮಾಡಿ ಜೀವನ ಬೇಡ ಅಂತೇಳಿ ಆಗ್ತಾ ಇತ್ತು. ಎಷ್ಟೋ ಸಲ ಸುಸೈಡ್ ಮಾಡಬೇಕು ಅಂತೇಳಿ ರೆಡಿಯಾಗಿದ್ದೆ. ಬಟ್ ಅಲ್ಲಿ ನನ್ನ ಕಣ್ಣ ಮುಂದೆ ಬಂದಿದ್ದು ನನ್ನ 3 ಮಕ್ಕಳು. ಇಲ್ಲ, ನಾನೇನಾದರೂ ಮಾಡಬೇಕು ಅಂತೇಳಿ ಎಷ್ಟು ಪ್ರಯತ್ನ ಪಟ್ಟರು ನಾನು ಎಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದೆ ನೋಡಿ.
ಅಷ್ಟೇ ನಾನು ಟೆನ್ಷನ್ ಜಾಸ್ತಿ ತಗೊಳ್ತಾ ಇದ್ದೆ. ಸೊ ಇದು ಟೆನ್ಷನ್ ಜಾಸ್ತಿ ತಗೊಂಡು ನನಗೆ ಏನಾಯಿತು ಅಂತ ಹೇಳಿದರೆ ಡಿಪ್ರೆಷನ್ ಸ್ಟಾರ್ಟ್ ಆಯಿತು. ಹೆವಿ ಡಿಪ್ರೆಷನ್, ಸ್ಲೀಪಿಂಗ್ ಡೋಸು, ಟೆನ್ಷನ್ ಇದ್ದು ಟ್ಯಾಬ್ಲೆಟ್. ಸೊ ಫೈನಲಿ ಮೆಡಿಸಿನಲ್ಲಿ ಕ್ಯೂರ್ ಆಗಲ್ಲ ಅಂತೇಳಿ ನನಗೆ ಕರೆಂಟ್ ಶಾಕ್ ಬೇರೆ ಕೊಟ್ಟರು. ಸೊ ನನಗೆ ಏನು ಮಾಡ್ಬೋದು ಅಂತೇಳಿ ಜೀವನ ದಿವಸದಿಂದ ದಿವಸಕ್ಕೆ ಭಾರ ಅನ್ನಿಸ್ತಾ ಇತ್ತು. ಆದರೆ ಮಕ್ಕಳನ್ನು ಇಲ್ಲ, ಮಕ್ಕಳಿಗೆ ಒಳ್ಳೆ ಲೈಫ್ ಕೊಡಬೇಕು ಅಂತೇಳಿ ಎನಿ ಟೈಮ್ ಯೋಚನೆ ಮಾಡ್ತಾ ಇದ್ದೆ. ಬಟ್ ಅವಕಾಶ ಸಿಗ್ತಾ ಇರಲಿಲ್ಲ. ಇಷ್ಟು ಮಾತ್ರ ಅಲ್ಲ, ನಾನು ಮೆಡಿಸಿನನ್ನು ಜಾಸ್ತಿ ಯೂಸ್ ಮಾಡ್ತಾ ಬಂದಾಗೆ ನನಗೆ ತುಂಬ ಪ್ರಾಬ್ಲಮ್ಸ್ ಅಂತೇಳಿದರೆ ಹೆವಿ ವೆಯ್ಟ್ ಸ್ಟಾರ್ಟ್ ಆಯಿತು. ಇನ್ನು ಗರ್ಭಕೋಶದಲ್ಲಿ ಚಾಕ್ಲೇಟ್ ಸಿಸ್ಟ್ ಇತ್ತು. ಇನ್ನು ಯುರಿನರಿ ಟ್ರ್ಯಾಕಲ್ಲಿ ಪ್ರಾಬ್ಲಮ್ಸ್, ಪೈಲ್ಸ್ ಪ್ರಾಬ್ಲಮ್ಮು, ಸುಮಾರು ಸಮಸ್ಯೆಗಳು. ಬಟ್ ಈ ಸಂದರ್ಭದಲ್ಲಿ ನನಗೆ ವಿಧಿ ಇರಲಿಲ್ಲ. ಸೊ ನನ್ನ ಮೈಂಡ್ ಫುಲ್ ಝೀರೋ ಆದಂತಹ ಒಂದು ಟೈಮಲ್ಲಿ ನನಗೆ ಪ್ರಾಡಕ್ಟ್ಸ್ನ ಪರಿಚಯ ಆಗ್ತದೆ. ನನ್ನ ಲವ್ಲಿ ಅಪ್ಲೈನ್ ಮಿಸ್ಟರ್ ಗಣೇಶ್ ಶೆಟ್ಟಿಗರ್ ಮತ್ತು ಮೋಹಿನಿ ಮೇಡಮ್ ಅವರಿಗೋಸ್ಕರ ಜೋರಾದ ಚಪ್ಪಾಳೆ. ಈ ಬಿಸ್ನೆಸ್ಸಿಗೆ ಬರಬೇಕಾದ್ರೆ ನಾನು ಈ ಪ್ರಾಡಕ್ಟ್ ಯೂಸರ್ ಆಗಿ ಬಿಸ್ನೆಸ್ ಒಳಗೆ ಬಂದಿರುವಂಥದ್ದು. ಸೊ ಇದರಲ್ಲಿ ಇನ್ಕಮ್ ಇದೆ, ಆ ಥರ ಇದೆ, ಈ ಥರ ಅಂತ ಎಂತ ಹೇಳಿದ್ರು ನನಗೆ ಕೇಳುವ ಮೈಂಡ್ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಾನು ಹೆವಿ ಸ್ಲೀಪಿಂಗ್ ಡೋಸನ್ನು ಯೂಸ್ ಮಾಡ್ತಾ ಇದ್ದೆ. ಮಾತಾಡುವಂತಹ ಒಂದು ಎನರ್ಜಿ ಸಹ ಇಲ್ಲ. ಸೊ ಮನೆಗೆ ಬಂದರು, ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದರು, ಬೇಡ ಅಂತೇಳಿ ಕಳಿಸಿದೆ. ಎಗೇನ್ ಬಂದರು, ಆಗ ಸಹ ಬೇಡ ಹೇಳಿದೆ, ಮತ್ತೆ ಅವರು ಬಿಡಲಿಲ್ಲ. ಸೊ ನಿಮ್ಗೆ ಗೊತ್ತಿರ್ಬೋದು, ಏನೋ ನಾವು ಒಂದ್ಸಲ ನೋಡಿತು ಅಂತ ಹೇಳಿದ್ರೆ ಮತ್ತೆ ಬರ್ತೇವೆ. ಸೊ ನನಗೆ ಅವಶ್ಯಕತೆ ಇದೆ. ದೇವರು ಏನೋ ಯೂನಿವರ್ಸ್ ಕನೆಕ್ಟ್ ಆಗಿದ್ದೋ ಏನೋ, ಅವರು ಮೇಲಿಂದ ಮೇಲೆ ಮನೆಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇದು ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಅಂತೇಳಿ ಭಯಪಟ್ಟು ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡಿದವಳು ನಾನು. ಬಟ್ ಪ್ರಾಡಕ್ಟ್ಸ್ ಯೂಸ್ ಮಾಡಲಿಲ್ಲ. ಆ ಟೈಮಲ್ಲಿ ನನ್ನ ಮೊಬೈಲ್ ನಂಬರನ್ನು ಕೊಂಡೋಗಿದ್ರು. ಮೇಲಿಂದ ಮೇಲೆ ಕಾಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ಮೇಡಮ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀರಾ ಅಂತೇಳಿ. ಬಟ್ ಆ ಟೈಮಲ್ಲಿ ನಾನು ಅವರಿಗೆ ಒಂದೇ ಹೇಳಿದ್ದು, ಸರ್ ನನಗೆ ಪ್ರಾಡಕ್ಟ್ಸ್ ಬೇಡ. ಮತ್ತೆ ಯಾಕೆ ತಗೊಂಡ್ರಿ? ಇಲ್ಲ ಸರ್, ನೀವು ಈ ಥರ ಯಾವಾಗಲೂ ಬಂದರೆ ನಮಗೆ ಪ್ರಾಬ್ಲಮ್ ಆಗ್ತದೆ, ನೀವು ಮನೆಗೆ ಬರಬಾರ್ದು ಅಂತೇಳಿ ನಾನು ತಗೊಂಡದ್ದು ಅಂತೇಳಿ. ಇಲ್ಲ ಮೇಡಮ್, ನೀವೊಂದು ಕೆಲಸ ಮಾಡಿ, ಹತ್ತಿರದಲ್ಲಿ ಒಂದು ಪ್ರೋಗ್ರಾಮ್ ಆಗ್ತದೆ, ಆ ಪ್ರೋಗ್ರಾಮಿಗೆ ಬನ್ನಿ ಅಂತೇಳಿ ಹೇಳಿದ್ರು. ಅವಕಾಶ ಅನ್ನುವಂಥದ್ದು ದೇವರಾಗಿ ಬರುವುದಿಲ್ಲ. ಸೊ ದೇವರು ಕೆಲವೊಂದು ವ್ಯಕ್ತಿಗಳ ಮುಖಾಂತರ ಕಳಿಸ್ತಾರಂತೆ. ಸೊ ನನ್ನ ಜೀವನದಲ್ಲಿ ಆಗಿರುವುದು ಅದೇ. ಸೊ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಈಗಲೂ ನೆನಪಿದೆ, ನಾನು ಉಪವಾಸ ಹಿಡಿದು ನಮ್ಮ ಮನೆಯ ಪಕ್ಕನೇ ಒಂದು ಹೋಟೆಲ್ ಇದೆ. ಸೊ ಅಲ್ಲಿ ಒಂದು ಪ್ರೋಗ್ರಾಮ್ ಆಗ್ತಾ ಇತ್ತು. ಆವತ್ತು ಪ್ರಾಡಕ್ಟ್ಸಿನ ಟ್ರೈನಿಂಗ್ ನನ್ನ ಲವ್ಲಿ ಮೆಂಟರ್, ನನ್ನನ್ನು ಕಲ್ಲಾಗಿದ್ದ, ನನ್ನನ್ನು ಶಿಲೆಯಾಗಿ ಮಾಡಿದಂತಹ ಒಂದು ಲೇಡಿ ಕವಿತಾ ಮೇಡಮ್ ಟ್ರೈನಿಂಗ್ ಕೊಡ್ತಾ ಇದ್ರು. ಅವರಿಗೋಸ್ಕರ ಜೋರಾದ ಚಪ್ಪಾಳೆ. ಅವರ ಟ್ರೈನಿಂಗ್ ಅನ್ನ ಕೇಳ್ತಾ ಇದ್ದೆ ನಾನು. ಸೊ ಕೇಳ್ತಾ ಇರಬೇಕಾದ್ರೆ ನನಗೆ ಒಂಥರ ಕ್ಯೂರಿಯಾಸಿಟಿ ಆಯಿತು, ಏನು ಈ ಪ್ರಾಡಕ್ಟ್ಸ್ ಬಗ್ಗೆ ಇಷ್ಟು ಡೀಪ್ ಆಗಿ ಹೇಳ್ತಾ ಇದ್ದಾರಲ್ಲ, ಅದರಲ್ಲಿರುವಂತಹ ಇಂಗ್ರೀಡಿಯೆಂಟ್. ಆನಂತರ ಫೈನಲಿ ಕೆಲವೊಬ್ರು ಏನಂತ ಹೇಳಿದ್ರೆ ರಿಸಲ್ಟ್ ಅನ್ನ ಶೇರ್ ಮಾಡ್ತಾ ಇದ್ರು. ಸೊ ನನಗೆ ಒಂಥರ ಕ್ಯೂರಿಯಾಸಿಟಿ ಬಂತು. ನಾನು ಮನೆಗೆ ಬಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ರಿಯಲಿ ಹೇಳ್ತೇನೆ ಫ್ರೆಂಡ್ಸ್, ಸೊ ಅಲ್ಟಿಮೇಟ್ ಆದಂಥ ರಿಸಲ್ಟ್. ಇವತ್ತು ಡಾಕ್ಟ್ರು ಏನಂತ ಹೇಳಿದ್ರೆ ಲೈಫ್ ಟೈಮ್ ಮೆಡಿಸಿನ್ ಯೂಸ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಸೈಕೋ ಆಗ್ತೀಯಾ ಅಂತೇಳಿ ನನಗೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಬಟ್ ಯಾವಾಗ ನಾನು ನಮ್ಮ ವೆಸ್ಟೀಜ್ ಪ್ರಾಡಕ್ಟ್ಸ್, ಕ್ರಿಲ್ ಆಯಿಲ್, LRG9, ಅದೇ ಥರ ಗ್ಯಾನೋಡರ್ಮಾ, ಫ್ಲ್ಯಾಕ್ಸ್, ಅಲೋವೆರಾ, ಸೊ ಆ ಎಲ್ಲ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಾ ಬಂದಾಗೆ ನನಗೆ ಸ್ಲೀಪಿಂಗ್ ಡೋಸನ್ನು ಅವಾಯ್ಡ್ ಮಾಡಲಿಕ್ಕಾಯಿತು. ಆನಂತರ ನನಗೆ ತುಂಬ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಮೈಂಡ್ ಏನೋ ಇದೆ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ನನ್ನ ಮೈಂಡಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಸೊ ಅಲ್ಲಿಂದ ನಾನು ಕಮಿಟ್ಮೆಂಟನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಡಿಯರ್ ಫ್ರೆಂಡ್ಸ್, ಸೊ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ.
ಬಟ್ ನಾನು ಗೂಡಿನಿಂದ ಬೀದಿಗೆ ಇಳಿಬೇಕಾದ್ರೆ ಹತ್ರ ಒಂದೂವರೆ ವರ್ಷ ಜಾಸ್ತಿ ತಗೊಂಡಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ನಾನು ತುಂಬ ನೆಗೆಟಿವ್ ಮೈಂಡ್ ಇತ್ತು. ಪ್ರಾರಂಭದಲ್ಲಿ ಇರಲಿಲ್ಲ, ಬಟ್ ನನ್ನ ಪರಿಸ್ಥಿತಿ ಆ ಥರ ಮಾಡಿತ್ತು. ಸೊ ನನಗೆ ಎಷ್ಟು ಅಂತ ಹೇಳಿದ್ರೆ ನೆನಪು ಅನ್ನೋದು ಇಲ್ಲವೇ ಇಲ್ಲ. ಸೊ ಇವಾಗ ನಾನು ಈ ಥರ ಮಾತಾಡ್ತೇನೆ. ಬಟ್ ನಾನು ಬಿಸ್ನೆಸ್ಸಿಗೆ ಬಂದ ಪ್ರಾರಂಭದಲ್ಲಿ ನನ್ನ ಅಪ್ಲೈನ್ಸ್ಗಳು ನೋಡಿದ್ದಾರೆ, ತುಂಬ ಒಂದು ಮಗುವಿನ ಥರ ಬಿಹೇವಿಯರ್, ಆ ಥರ ಮೆಂಟಾಲಿಟಿ ಇತ್ತು ನನ್ನದು. ಸೊ ಆ ಟೈಮಲ್ಲಿ ನನಗೆ ಈ ಥರ ಕಮಿಟ್ಮೆಂಟನ್ನು ಕೊಟ್ಟಾಗ ನನಗೆ ಮೈಂಡ್ ಸ್ಟ್ರಾಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ನನಗೆ ಇವಾಗ ಬಿಸ್ನೆಸ್ಸಿನ ಅವಶ್ಯಕತೆ ಇತ್ತು. ಯಾಕೆ ಅಂತ ಹೇಳಿದರೆ 3 ಮಕ್ಕಳನ್ನು ಬೆಳೆಸಲಿಕ್ಕೆ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇರಲಿಲ್ಲ. ನಾನು ಅವರ ಫ್ಯಾಮಿಲಿಯನ್ನು ಮೊರೆ ಹೋದೆ. ಸೊ ನನ್ನ ಮಕ್ಕಳನ್ನು ಎಜುಕೇಷನ್ ಮಾಡಬೇಕು. ಸೊ ನನ್ನ ಮಕ್ಕಳು ಸಹ ಡಿಸ್ಟಿಂಕ್ಷನ್, ಒಳ್ಳೆ ಸ್ಟಡೀಸಲ್ಲಿ ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್. ಸೊ ನನಗೆ ನನ್ನ ದೊಡ್ಡ ಮಗನದ್ದು PUC ಆಯಿತು, 10th ಆಯಿತು. ಸೊ 10th ಆಗಬೇಕಾದ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ನಡೀತಾ ಇತ್ತು. ಸೊ ಇನ್ನೇನು ಅವನು 10th ಆಯಿತು, PUC CET ಎಕ್ಸಾಮ್ ಬರೆದ. ಆ ನಂತರ ಅವನಿಗೆ ಇಂಜಿನಿಯರಿಂಗ್ ಮಾಡಬೇಕು ಅಂತೇಳಿ ನನ್ನೊಟ್ಟಿಗೆ ಹೇಳಿದ. ಆ ಟೈಮಲ್ಲಿ ನನ್ನೊಟ್ಟಿಗೆ ಏನು ಇನ್ಕಮ್ ಅಂತೇಳಿ ಇರಲಿಲ್ಲ. ಅಷ್ಟರಲ್ಲಿ ನನ್ನಲ್ಲಿ ಏನು ಗೋಲ್ಡ್ ಇತ್ತು ಎಲ್ಲ ನಾನು ಅದನ್ನು ಸೋಲ್ಡ್ ಮಾಡಿ ಮಕ್ಕಳಿಗೆ ಸ್ವಲ್ಪ ಎಜುಕೇಷನಿಗೆ ಅಡ್ಜಸ್ಟ್ ಮಾಡ್ತಾ ಇದ್ದೆ. ಆ ನಂತರ ನಾನು ಅವರ ಫ್ಯಾಮಿಲಿ ಜೊತೆ ಡಿಸ್ಕಷನ್ ಮಾಡಿದಾಗ ಅವರು ಏನು ಹೇಳಿದರು ಅಂತ ಹೇಳಿದರೆ, ಇಲ್ಲ ಹುಡುಗರಲ್ವಾ, ಹುಡುಗರಿಗೆ ಯಾಕೆ ಎಜುಕೇಷನ್, ಅವರಿಗೆ ಎಲ್ಲಿಯಾದರೂ ತರಕಾರಿ ಅಂಗಡಿಗೆ ಅಥವಾ ಗುಜರಿ ಅಂಗಡಿಗೆ ಹಾಕ್ಬೋದಲ್ವಾ ಅಂತೇಳಿದೆ. ಅಲ್ಲಿಂದ ಮೈಂಡ್ ಓಪನ್ ಆಯಿತು ಫ್ರೆಂಡ್ಸ್. ಸೊ ಅಲ್ಲಿಂದ ನಾನು ಡಿಸೈಡ್ ಆದೆ ಏನಾದರೂ ಮಾಡಬೇಕು, ಬಟ್ ನಾನಂತೂ ಹಿಡಿದ ಹಠ ಬಿಡೋದಿಲ್ಲ ಅಂತೇಳಿ. ಸೊ ಸೀರಿಯಸ್ ಆದೆ. ಇವತ್ತು ಏನಂತ ಹೇಳಿದರೆ ತುಂಬ ಜನರಿಗೆ ಬಿಸ್ನೆಸ್ಸಿನ ಅನಿವಾರ್ಯತೆ ಇರ್ತದೆ. ಸೊ ಬೇಕೇ ಬೇಕು ಅನ್ನೋದಕ್ಕಿಂತ ಬೇಕೇ ಬೇಕು. ಸೊ ನನಗೆ ಬೇಕೇ ಬೇಕಿತ್ತು. ನಾನು ಸೀರಿಯಸ್ ಆಗಿ ಕಮಿಟ್ಮೆಂಟನ್ನು ಕೊಡ್ತಾ ಬಂದಾಗೆ ನನಗೆ ಮನೆಯಿಂದ ಹೊರಗೆ ಬರಬೇಕಾಯ್ತು. ಸೊ ನಾವು ಹೇಗೆ ಮನೆ ಒಳಗಡೆ ಇರ್ತೇವೆ, ಸೊ ಒಳಗಡೆ ಇರುವವರು ಹೊರಗಡೆ ಬರಬೇಕಾದ್ರೆ ಜನ ಏನು ಅಂದ್ಕೊಳ್ತಾರೆ. ಸೊ ಬೇರೆ ವರ್ಕಿಗೆ ಬೇರೆ ಕೆಲಸಕ್ಕೆ ಹೆಸರಿದೆ, ಬಟ್ ನಮ್ಮ ಕೆಲಸಕ್ಕೆ ನಾವೊಂದು ಲೆವೆಲಿಗೆ ಬರುವ ತನಕ ಹೆಸರಿಲ್ಲ. ಹೆಸರು ಎಸ್. ಬಟ್ ನಾನು ಹೊರಗಡೆ ಬರಬೇಕಾದ್ರೆ ಜನ ತುಂಬ ಹೇಳಿದ್ರು, ಎಲ್ಲೋ ಹೋಗ್ತಾಳೆ, ಯಾರ ಜೊತೆನೂ ಹೋಗ್ತಾಳೆ, ತುಂಬ ಹೊತ್ತು ಫೋನಲ್ಲಿ ಇರ್ತಾಳೆ, ಸಣ್ಣ ಮಕ್ಕಳನ್ನು ಬಿಟ್ಟು ಹೋಗ್ತಾಳೆ, ಬ್ಯಾಗ್ ಹಾಕೊಂಡು ಹೋಗ್ತಾಳೆ, ಎಲ್ಲಿ ಹೋಗ್ತಾಳೆ, ಯಾರ ಜೊತೆ ಹೋಗ್ತಾಳೆ, ಏನೇನು. ಸೊ ಬಟ್ ನನಗೆ ಕೇಳಿದಾಗಲೆಲ್ಲ ಮೈಂಡ್ ಅಪ್ಸೆಟ್ ಆಗ್ತಾ ಇತ್ತು. ಆ ಟೈಮಲ್ಲಿ ನನ್ನನ್ನು ಧೈರ್ಯ ಕೊಟ್ಟಂತಹ ನನ್ನ ಅಪ್ಲೈನ್ ಮಿಸಸ್ ಮೋಹಿನಿ ಮೇಡಮ್. ಸೊ ಅವರಿಗೋಸ್ಕರ ನಾನು ಭಾರಿಯಾಗಿದ್ದೇನೆ. ಜೋರಾದ ಚಪ್ಪಾಳೆ. ತುಂಬ ಸಲ ರಾತ್ರಿ ಅಂದರೆ ನನಗೆ ಆಗ ಒಂದು ಸಮಸ್ಯೆ ಇತ್ತು, ಈ ಕೂಗುದು, ಖಾಲಿ ಕೂಗುದು, ಏನು ಅಂತೇಳಿ ಹೇಳೋದಿಲ್ಲ, ಕೂಗುವಂತಹ ಒಂದು ಅಭ್ಯಾಸ. ಸೊ ಅವರಿಗೆ ರಾತ್ರಿ 8 ಗಂಟೆ ಆದರೂ ಸಹ ನಾನು ಕಾಲ್ ಮಾಡೋದು, ಕೂಗುದು, ಏನಂತ ಹೇಳೋದಿಲ್ಲ. ಅವರಿಗೆ ಏನು ಅಂದ್ಕೊಳ್ಬೇಕು, ಅವರ ಮನೆಯಿಂದ ನನ್ನ ಮನೆಗೆ ತುಂಬ ದೂರ ಇದೆ. ರಾತ್ರಿ 8 ಗಂಟೆ 9 ಗಂಟೆ ನಂತರ ಸಹ ನನ್ನ ಮನೆಗೆ ಬಂದು ಸಮಾಧಾನ ಮಾಡ್ತಾ ಇದ್ರು. ಸೊ ನೋಡಿ, ಇಲ್ಲಿ ಫ್ಯಾಮಿಲಿ ಯಾರೂ ಇರುವುದಿಲ್ಲ. ಫ್ಯಾಮಿಲಿ ಈ ಥರ ಇರ್ತಾರ. ಬಟ್ ಈ ವೆಸ್ಟೀಜ್ ಅನ್ನುವಂತಹ ಒಂದು ವಂಡರ್ಫುಲ್ ವೇದಿಕೆ ಇದೆ ನೋಡಿ, ನನಗೆ ನಿಜವಾಗಿ ಎಲ್ಲವನ್ನು ಮರೆಸಲಿಕ್ಕೆ ಆಯಿತು. ಸೊ ನಾನು ಡಿಪ್ರೆಷನ್ ಇದ್ದಂತಹ ಲೇಡಿ ಯಾವ ಥರ ಸಮಸ್ಯೆಗಳನ್ನು ಈ ಥರ ನೋಡ್ತಾ ಇದ್ದೆ, ನನ್ನ ಸಮಸ್ಯೆಗಳೇ ದೊಡ್ಡದಾಗಿ ಕಾಣ್ತಾ ಇತ್ತು. ಬಟ್ ಯಾವಾಗ ನಾನು ಹೊರಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಆಗ ನನ್ನ ಸಮಸ್ಯೆಗಳು ಅಷ್ಟು ಬೇಗ ಕಡಿಮೆ ಆಗಲಿಲ್ಲ. ಬಟ್ ಏನಂತ ಹೇಳಿದ್ರೆ, ಹೊರಗಡೆ ಪ್ರಪಂಚ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟರವರೆಗೆ ನಾನು ಬಾವಿಯೊಳಗಿನ ಕಪ್ಪೆ. ಸೊ ನನ್ನದೇ ಪ್ರಾಬ್ಲಮ್ ದೊಡ್ಡದಂತೇಳಿ ಇಷ್ಟು ದೊಡ್ಡದು ಮಾಡಿ ಅದನ್ನು ತಲೆಯಲ್ಲಿ ಹೊತ್ಕೊಳ್ತಾ ಇದ್ದೆ. ನಾನು ಪಾತಾಳಕ್ಕೆ ಹೋಗ್ತಾ ಇದ್ದೆ. ಬಟ್ ಯಾವಾಗ ನಾನು ಹೊರಗೆ ಇಳಿಲಿಕ್ಕೆ ಸ್ಟಾರ್ಟ್ ಮಾಡಿದೆ, ನನಗೆ ಬೇರೆಯವರ ಸಮಸ್ಯೆಗಳು ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಮೈಂಡ್ ಇನ್ನೂ ಸ್ಟ್ರಾಂಗ್ ಆಯಿತು. ಆ ನಂತರ ಟೀಮನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ಸೊ ಟೀಮ್ ಅಂತ ಹೇಳಿದ್ರೆ ನಾನು ತುಂಬ ಸಾಫ್ಟ್ ಮಾತಾಡೋದಿಲ್ಲ, ತುಂಬ ಕಡಿಮೆ ಮಾತಾಡೋದು. ಸೊ ನನಗೆ ಹೊರಗೆ ಹೋಗಿ ಟೀಮ್ ಕಟ್ಟುವಷ್ಟು ಕೆಪಾಸಿಟಿ ಇರಲಿಲ್ಲ. ಬಟ್ ನನಗೆ ಈ ಥರ ಕ್ಯಾಂಪಿಗೆ ಅಟೆಂಡ್ ಆಗೋದು, ಇದನ್ನೆಲ್ಲವನ್ನ ನಾನು ಸ್ವಲ್ಪ ಎಜುಕೇಷನ್ ಸಿಸ್ಟಮನ್ನು ಅರ್ಥ ಮಾಡಿಕೊಂಡಾಗ ನನಗೆ ಅರ್ಥ ಆದದ್ದು ಒಂದೇ, ಇಲ್ಲಿ ಇನ್ಕಮ್ ಇದೆ ಅಂತೇಳಿ. ಸೊ ಒಂದು ಮಾತಿದೆ, ಅಂದರೆ ಒಬ್ಬ ಮನುಷ್ಯ ಅನ್ನ ಇಲ್ಲದೆ 30 ದಿವಸ ಬದುಕ್ತಾನಂತೆ, ನೀರಿಲ್ಲದೆ 10 ದಿವಸ ಬದುಕ್ತಾನಂತೆ, ಆಕ್ಸಿಜನ್ ಇಲ್ಲದೆ 3 ನಿಮಿಷ ಬದುಕ್ತಾನಂತೆ, ಆದರೆ ಮೋಟಿವೇಶನ್ ಇಲ್ಲದೆ ಒಂದೇ 1 ನಿಮಿಷ ಬದುಕಲಾರಂತ. ಅದಕ್ಕೆ ಲೈವ್ ಎಕ್ಸಾಂಪಲ್ ನಾನು. ಯಾಕೆ ಹೇಳಿ, ಒಂದು ಟೈಮಲ್ಲಿ ನನಗೆ ಎಜುಕೇಶನ್ ಇತ್ತು, ಟ್ಯಾಲೆಂಟ್ ಇತ್ತು, ಬಟ್ ನನ್ನ ಲೈಫಲ್ಲಿ ಆಗಿರುವಂತಹ ಟ್ರಾಜಿಡಿಯನ್ನು ಎಣಿಸಿ ನನ್ನ ಲೈಫನ್ನು ಸ್ಪಾಯಿಲ್ ಮಾಡಿದೆ. ಬಟ್ ಯಾವಾಗ ಈ ನೆಟ್ವರ್ಕ್ ಇಂಡಸ್ಟ್ರಿ ಸಿಕ್ತು ನೋಡಿ, ಆ ನಂತರ ನನ್ನ ಅಪ್ಲೈನ್ಗಳು ಕೊಟ್ಟಂತಹ ಎಜುಕೇಶನ್, ನನ್ನ ಡೌನ್ಲೈನ್ಗಳಂತಹ ಸಪೋರ್ಟ್, ಸೊ ಸಿಕ್ಕಿರುವಂತಹ ಅವಕಾಶ ಎಲ್ಲವನ್ನ ಯುಟಿಲೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಜನ 100 ಮಾತಾಡಿದ್ರು ನಾನು ಯಾವುದಕ್ಕೂ ಕೇರ್ ಮಾಡ್ತಾ ಇರಲಿಲ್ಲ. ಸೊ ನನ್ಗೆ ಗೊತ್ತಿತ್ತು ನನ್ನ ಕೆಲಸ ಏನು, ನಾನು ಮಾಡ್ತಾ ಇರುವಂತಹ ಉದ್ದೇಶ ಏನು ಅಂತೇಳಿ. ಸೊ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಅನ್ನು ಕೊಡ್ತಾ ಬಂದೆ. ಸೊ ಮಗನ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ. ಸೊ ಕಂಪ್ಲೀಟ್ ಮಾಡಿ ಅವನು ಇವಾಗ ಸೌದಿ ಅರೇಬಿಯಾದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಜಾಬಲ್ಲಿ ಇದ್ದಾನೆ. ಸೆಕೆಂಡ್ನವ ಸಹ ಹಾಗೆ ಫೈರ್ ಆ್ಯಂಡ್ ಸೇಫ್ಟಿ ಇಂಜಿನಿಯರಿಂಗ್ ಮಾಡಿ ನೆಬಾಷ್ ಮಾಡಿ ಅವನು ಸಹ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದಾನೆ. ಸೊ ಇನ್ನೇನು ಬರುವ ತಿಂಗಳು ಹೋಗ್ತಾನೆ. ಸೊ ಏನು ಅಂತ ಹೇಳಿದ್ರೆ ನಾನು ಇಷ್ಟೇ ಹೇಳುವಂಥದ್ದು, ನೋಡಿ ಲೇಡೀಸ್ ತುಂಬ ಜನ ಇದ್ದೀರಾ. ಸೊ ಇವತ್ತಿನ ಜೀವನ ನಾಳಿನ ಭವಿಷ್ಯವನ್ನು ರೂಪನೆ ಮಾಡೋದಿಲ್ಲ. ಬಟ್ ಇವತ್ತು ಏನು ಯೋಚನೆ ಮಾಡ್ತೇವೆ ನೋಡಿ, ಅದು ನಾಳಿನ ಭವಿಷ್ಯವನ್ನು ಕ್ರಿಯೇಟ್ ಮಾಡ್ತದೆ ಫ್ರೆಂಡ್ಸ್. ಸೊ ನಾವಿವತ್ತು ಅಂದ್ಕೊಳ್ತೇವೆ ಕಂಫರ್ಟ್ ಝೋನ್, ಗಂಡ ದುಡ್ದು ತರ್ತಾರೆ, ನಾವು ಬೇಯಿಸಿ ತಿಂದು ಉಂಡು ಮಲಗ್ತೇವೆ. ಬಟ್ ಏನೋ ಒಂದು ಅನಿವಾರ್ಯ ಅಥವಾ ಏನೋ ಒಂದು ಇನ್ಸಿಡೆಂಟ್ ಆದಾಗ, ದುಡಿಯುವ ಕೈಗಳು ದುಡಿಯದೇ ಇದ್ದಾಗ ನಮ್ಮ ಜೀವನ ಯಾವ ಥರ ಆಗಬೇಕು, ಹೌದಾ ಅಲ್ವಾ? ಸೊ ನಾವು ಅದಕ್ಕೋಸ್ಕರ ಇವತ್ತೇನಂತ ಹೇಳಿದ್ರೆ ಈ ಬಿಸ್ನೆಸ್ಸನ್ನು ಸೀರಿಯಸ್ ಆಗಿ ಮಾಡಲೇಬೇಕು. ಸೊ ಪ್ರಾರಂಭದಲ್ಲಿ ನಾನು ಸಹ ಬಿಸ್ನೆಸ್ ಮಾಡಬೇಕಾದ್ರೆ ನೋಡಿ, ಲೇಡೀಸಿಗೆ ಎಲ್ಲರಿಗೆ ಒಂದು ತಿಂಗಳಲ್ಲಿ ಮುಟ್ಟಿನ ಸಮಸ್ಯೆ ಇರ್ತದೆ, ಹೌದಾ ಅಲ್ವಾ? ಯಾರಿಗೆ ಅಂದರೆ ಜಾಸ್ತಿ ಅಂತ ಹೇಳಿದ್ರು ಒಂದು 7 days. ಬಟ್ ನನಗೆ ಏನಾಯಿತು ಅಂತೇಳಿದರೆ ನಾನು ತುಂಬ ಟೆನ್ಷನ್ ತಗೊಂಡು ಅದು ತಲೆಯ ನರ ವೀಕ್ ಆಗಿ ಏನು ಕಂಪ್ರೆಸ್ ಆಗಿ ನನಗೆ ಯೂಟ್ರಸ್ ಇದು ಏನು ನರ್ವಿಗೆ ಪೆಟ್ಟಾಗಿ ಅದು ಮಂತ್ ಇಡೀ ಬ್ಲೀಡಿಂಗ್. ಸೊ ಯಾವ ಥರ ಅಂತ ಹೇಳಿದರೆ ಏನೋ ಟೆನ್ಷನ್ ಆದರೆ ನನಗೆ ಇನ್ನೊಬ್ರು ಏನೋ ಕೂಗಿದ್ರೆ ನನಗೆ ಇಲ್ಲಿ ಬ್ಲೀಡಿಂಗ್. ಸೊ ಅದು ಹೇಳ್ಕೊಳ್ಳುವಂಥ ಪರಿಸ್ಥಿತಿ ಅಲ್ಲ. ಬಟ್ ಇವತ್ತು ವೆಸ್ಟೀಜ್ ಫ್ಯಾಮಿಲಿ, ಸೊ ಎಲ್ಲರಿಗೆ ಅಕ್ಕ ತಂಗಿ ಹೆಂಡತಿ ಮಕ್ಕಳಿದ್ದಾರೆ. ಸೊ ನಾನು ಯಾವ ಥರ ಅಂತ ಹೇಳಿದರೆ ಪ್ಯಾಡ್ ಸಾಕಾಗ್ತಾ ಇರಲಿಲ್ಲ, ಪ್ಯಾಂಪಸ್ ಆಗ್ತಾ ಇದೆ. ಸೊ ಅಷ್ಟು ಒಂದು ಸೀವಿಯರ್ ನನಗೆ ಬ್ಲೀಡಿಂಗ್ ಇತ್ತು. ಬಟ್ ನನಗೆ ಇವತ್ತು ತುಂಬ ಜನ ಲೇಡೀಸ್ ರೀಸನ್ ಹೇಳ್ತಾರೆ, ನನಗೆ ನಗು ಬರ್ತದೆ. ಏನು, ನಮಗೆ ತಿಂಗಳ ಮುಟ್ಟು ಮೇಡಮ್, ನಮಗೆ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ. ಬಟ್ ನೋಡಿ, ಅನಿವಾರ್ಯತೆ ಅಂತೇಳಿ ಬಂದಾಗ, ನಮಗೆ ಅವಶ್ಯಕತೆ ಅಂತೇಳಿ ಇದ್ದಾಗ ನಾವು ಸಮಸ್ಯೆಗಳನ್ನು ಬದಿಗಿಡ್ತೇವೆ, ಸಮಸ್ಯೆಗಳನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಸೊ ನನಗೆ ಎಷ್ಟೇ ಸಮಸ್ಯೆ ಬಂದರೂ ನಾನು ಅದ್ಯಾವುದನ್ನು ಒಂದು ದಿವಸ ನಾನು ರೀಸನ್ ಹೇಳಿಲ್ಲ. ಇವತ್ತು ನನ್ನ ಅಪ್ಲೈನ್ಗಳು ಎಲ್ಲ ಹಿಂದ್ಗಡೆ ಇದ್ದಾರೆ. ಸೊ ಅವರಿಗೆಲ್ಲ ಗೊತ್ತಿದೆ, ಒಂದು ಟ್ರೈನಿಂಗಿಗೆ ನಾನು ರೀಸನ್ ಹೇಳ್ತಾ ಇರಲಿಲ್ಲ. ನನ್ನೊಟ್ಟಿಗೆ ದುಡ್ಡು ಇಲ್ಲ. ಯಾಕೆ ಹೇಳಿ, ನನಗೆ ಸ್ವಂತ ಮನೆ ಇತ್ತು, ಆ ಮನೆಯನ್ನು ನಾನು ಕಳ್ಕೊಂಡಿದ್ದೇನೆ. ಈ ಬಿಸ್ನೆಸ್ಸಿಗೆ ಬಂದಂತಹ ಪ್ರಾರಂಭ ಅಂದರೆ ಲಾಕ್ಡೌನ್ ಟೈಮಲ್ಲಿ ನಾನು ಇದ್ದ ಮನೆಯನ್ನು ಬಿಟ್ಟು ನಾನು ರೆಂಟ್ ಮನೆಯಲ್ಲಿ ನನ್ನ ಜೀವನ ಸ್ಟಾರ್ಟ್ ಆಗಿತ್ತು. ಯಾವತ್ತೂ ನನಗೆ ಟ್ರೈನಿಂಗಿಗೆ ಕಟ್ಟಲಿಕ್ಕೆ ದುಡ್ಡಿಲ್ಲ ಅಂತೇಳಿ ರೀಸನ್ ಹೇಳ್ತಾ ಇರಲಿಲ್ಲ. ಅದರೊಟ್ಟಿಗೆ ಹೊರಗಡೆ ಬರಲಿಕ್ಕೆ ಒಂದೊಂದು ದಿವಸ ದುಡ್ಡು ಇರ್ತಾ ಇರಲಿಲ್ಲ. ನಿಜ ಹೇಳ್ತೇನೆ ಫ್ರೆಂಡ್ಸ್, ಒಂದೊಂದು ಸಲ ನಾನು ಊಟನೂ ಮಾಡ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದರೆ ಊಟ ಮಾಡಿದರೆ ಬಸ್ಸಿಗೆ ಟಿಕೆಟಿಗೆ ದುಡ್ಡು ಇರ್ತಾ ಇರಲಿಲ್ಲ. ಸೊ ಇಷ್ಟು
ಅಷ್ಟು ಒಂದು ಕಠಿಣ ಪ್ರಾಬ್ಲಮ್ಸ್ ಅಂತೇಳಿ ಹೇಳ್ಬೋದು. ಇನ್ನು ಮನೆ ಬಿಟ್ಟು ಇವಾಗ ಕ್ಯಾಂಪಿಗೆ ಬರಬೇಕು ಅಥವಾ ಯಾವುದೊಂದು ಟ್ರೈನಿಂಗ್ಗೆ ಬರಬೇಕಂತ ಹೇಳಿದ್ರೆ ಎಲ್ಲರ ಮನೆಯಲ್ಲಿ ಮಕ್ಕಳನ್ನು ನೋಡಲಿಕ್ಕೆ ಯಾರು ಇರ್ತಾರೆ? ಅಜ್ಜ ಅಜ್ಜಿ ಇರ್ತಾರೆ, ಅತ್ತೆ ಮಾವ ಇರ್ತಾರೆ, ನಾದಿನಿ ಇರ್ತಾರೆ. ಬಟ್ ನನಗೆ ಎಲ್ಲರೂ ಇದ್ದರೂ ಸಹ ಯಾರೂ ಇಲ್ಲ. ನಾನು ಈ ಥರದ ಕ್ಯಾಂಪ್ಗಳಿಗೆ ಬರುವಾಗ 3 ಮಕ್ಕಳನ್ನು, ಸಣ್ಣ ಮಕ್ಕಳನ್ನು ಬಿಟ್ಟು ಬರ್ತಾ ಇದ್ದೆ. ಯಾವತ್ತೂ ನಾನು ರೀಸನ್ ಹೇಳ್ತಾ ಇರಲಿಲ್ಲ. ಅಪ್ಲೈನ್ಗಳೊಟ್ಟಿಗೆ ನನಗೆ ಆಗೋದಿಲ್ಲ, ಮಕ್ಕಳನ್ನು ನೋಡಲಿಕ್ಕೆ ಯಾರಿಲ್ಲ ಅಂತೇಳಿ ಹೇಳಲಿಲ್ಲ. ಯಾಕೆ ಹೇಳಿ, ನನಗೆ ಅರ್ಥ ಆಗಿತ್ತು ಇವತ್ತು ನಾನು ಈ ಥರ ರೀಸನ್ ಹೇಳಿದರೆ ಮುಂದೆ ನಾನು ಪ್ರಾಬ್ಲಮ್ ಫೇಸ್ ಮಾಡಲೇಬೇಕು. ನಾನು ಸ್ವಾವಲಂಬಿ ಜೀವನ ಮಾಡಲಿಕ್ಕಾಗೋದಿಲ್ಲ, ಒಬ್ಬರೊಟ್ಟಿಗೆ ಹೀಗೆ ಮಾಡಬಾರ್ದು, ಹೀಗೆ ಮಾಡಬೇಕು ಅಂತೇಳಿ ಡಿಸೈಡ್ ಆದೆ. ಸೊ ನಾನು ಆವತ್ತಿಂದ ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳಿಲ್ಲ ಫ್ರೆಂಡ್ಸ್. ಸೊ ನನ್ನ ಅಪ್ಲೈನ್ಗಳು ಏನೆಲ್ಲ ಹೇಳಿದ್ದಾರೆ ಎಲ್ಲವನ್ನ ಚಾಚು ತಪ್ಪದೆ ನಾನು ಅದೆಲ್ಲವನ್ನ ನಾನು ಇವತ್ತು ಫೇಸ್ ಮಾಡಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ, ತುಂಬ ಪ್ರೌಡ್ ಫೀಲ್ ಆಗ್ತದೆ. ಅವತ್ತು ಏನೋ ಹೇಳ್ತಾ ಇದ್ದವರು ಇವತ್ತು ತಿರುಗಿ ನೋಡುವಂತಹ ಒಂದು ಟೈಮ್ ಬಂದಿದೆ. ಬಟ್ ಅದರಲ್ಲೂ ಕೆಲವೊಬ್ಬರಿಗೆ ಡೌಟ್. ಏನು ಹೇಳ್ತಾರೆ, ಇವಳು ದುಡ್ಡು ಮಾಡಿದ್ದಲ್ಲ, ಯಾರೋ ಇವಳಿಗೆ ಗಂಡಸಿನ ಸಪೋರ್ಟ್ ಇದೆ ಅಂತೇಳಿ ಹೇಳ್ತಾರೆ. ಸೊ ಜನ ಹೇಗಿದ್ರು ಹೇಳ್ತಾರೆ. ಬಟ್ ನಾನು ಯಾವುದನ್ನು ಕೇರ್ ಮಾಡೋದಿಲ್ಲ. ನಮ್ಮ ಆತ್ಮಸಾಕ್ಷಿ ಸರಿಯಾಗಿದ್ರೆ ಯಾರು ಹೇಳಿದ್ರು ಏನು ನಮಗೆ ಆಗುದಿಲ್ಲ. ನಾನು ಈ ಕಿವಿಯಲ್ಲಿ ಕೇಳ್ತೇನೆ, ಈ ಕಿವಿಯಲ್ಲಿ ಬಿಡ್ತೇನೆ. ಬಟ್ ಇವತ್ತು ಅಂದರೆ ಸಾಲ ಮಾಡೋದು ಯಾವುದೂ ಆಗುದಿಲ್ಲ. ಬಟ್ ನಾನು ಮಕ್ಕಳಿಗೆ ಎಜುಕೇಷನಿಗಾಗಿರ್ಬೋದು ಎಲ್ಲದಕ್ಕೂ ನಾನು ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಕಮಿಟ್ಮೆಂಟನ್ನು ಮಾಡಿಯೇ ಒಂದು ಲೆವೆಲಿಗೆ ಬಂದಿರುವಂಥದ್ದು. ಸೊ ಇವತ್ತು ಟೀಮ್, ಪ್ರತಿಯೊಬ್ಬರು ಬಿಸ್ನೆಸ್ಸಿಗೆ ಬಂದಿರುವಂಥದ್ದು. ಇವತ್ತು ಟೀಮ್ ಬೇಕು, ಬಿಸ್ನೆಸ್ ಬೇಕು, ಇನ್ಕಮ್ ಬೇಕು. ಬಟ್ ನಮಗೆ ಬಿಸ್ನೆಸ್ ಅಂತೇಳಿ ಬಂದಾಗ ಸ್ವಲ್ಪ ಕಷ್ಟಪಡಬೇಕು ಅಲ್ವಾ? ಬಿಸಿಲನ್ನು ತಡ್ಕೊಳ್ಬೇಕು, ಮಳೆಗೆ ನೇಯಬೇಕು. ಸೊ ಬ್ಯಾಗಲ್ಲಿ ಪ್ರಾಡಕ್ಟ್ಸ್ಗಳನ್ನು ಹಿಡ್ಕೊಂಡು ಹೋಗಬೇಕು, ಜನರ ಚುಚ್ಚು ಮಾತುಗಳನ್ನು ಕೇಳಬೇಕು. ಸೊ ಅದನ್ನು ಕೇಳಿದರೆ ಮಾತ್ರ ಇವತ್ತು ಸಿಗುವಂಥದ್ದು ನಮಗೇನು ಸನ್ಮಾನ. ಸೊ ಅಂತಹ ಸನ್ಮಾನವನ್ನು ತಗೊಳ್ಳುವಂತಹ ಯೋಗ್ಯತೆಯನ್ನು ಆ ಯೂನಿವರ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ನನಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗೆ ವಂದಿಸ್ತಾ, ಅದೇ ಥರ ನನಗೆ ಯೂನಿವರ್ಸ್ ಈ ಥರದ ಒಂದು ಅಪರ್ಚುನಿಟಿಯನ್ನು ಕನೆಕ್ಟ್ ಮಾಡಿದ ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಅಪ್ಲೈನ್ಸ್ಗಳಿಗೆ ವಂದಿಸ್ತಾ, ಅದೇ ಥರ ನನ್ನ ಬಿಸ್ನೆಸ್ಸಲ್ಲಿ ಹೆಜ್ಜೆಯಲ್ಲೂ ನನಗೆ ಸಪೋರ್ಟ್ ಮಾಡ್ತಾ ಇರುವಂತಹ ನನ್ನ ಪಾರ್ಟ್ನರ್ಸ್ಗಳಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಖುಷಿ ಆಗ್ತಿದೆ. ಹಸ್ಬೆಂಡ್ ಜೊತೆ ಫಾರಿನ್ ಟ್ರಿಪ್ಪಿಗೆ ಹೋಗಬೇಕು ಅಂತೇಳಿ ಪಾಸ್ಪೋರ್ಟ್ ಮಾಡಿಟ್ಟವಳು ನಾನು. ಬಟ್ ಏನೋ ಒಂದು ಇನ್ಸಿಡೆಂಟ್ ಲೈಫಲ್ಲಿ ಟ್ರ್ಯಾಜಿಡಿ ಆಯಿತು. ಆ ಕಡೆ ನಂಬಿ ಬಂದವರು ಇಲ್ಲ, ಹೆತ್ತ ತಂದೆ ತಾಯಿಯೂ ಇಲ್ಲ. ಬಟ್ ನಾನು ತುಂಬ ಖುಷಿ ಪಡ್ತೇನೆ. ಲಾಸ್ಟ್ ಫಾರಿನ್ ಟ್ರಿಪ್ಪಿಗೆ ನಮ್ಮ ಅಪ್ಲೈನ್ಗಳ ಜೊತೆ ನಾನು ಸಹ ಎಂಜಾಯ್ ಮಾಡಿ ಬಂದಿದ್ದೇನೆ. ನಮ್ಮ ಫ್ಯಾಮಿಲಿಯಲ್ಲಿ ಯಾರೊಟ್ಟಿಗೂ ಲೇಡೀಸ್ ಹೆಸರಲ್ಲಿ ಕಾರು ಇಲ್ಲ. ಬಟ್ ಇವತ್ತು ಈ ಸಿಸ್ಟಮನ್ನು ನಂಬಿದ್ದಕ್ಕೆ 11 ಲಕ್ಷದ ಗ್ಲಾನ್ಸಾ ಕಾರಿನ ಓನರ್ ಆಗಿದ್ದೇನೆ. ಸೊ ಇವತ್ತು ಅದರಲ್ಲಿ ನನ್ನ ಲೈಫ್ ಸ್ಟೈಲನ್ನು ಮಾಡ್ತಾ ಇದ್ದೇನೆ. ಸೊ ತುಂಬ ಖುಷಿ ಆಗ್ತಿದೆ. ಇವತ್ತು ಮಕ್ಕಳಿಗೆ ಒಳ್ಳೆ ಎಜುಕೇಷನ್, ಅದರ ಒಟ್ಟಿಗೆ ಇನ್ಕಮ್ ನನ್ನ 160 ರೂಪಾಯಿಯಿಂದ ನನ್ನ ಇನ್ಕಮ್ ಸ್ಟಾರ್ಟ್ ಆಯಿತು. ಸೊ ಇನ್ಕಮ್ ಸ್ಟಾರ್ಟ್ ಆದಾಗ 160 ರೂಪಾಯಿ ನಮಗೆ ಸಾಕಾಗ್ತದ? 160, 500, 1000, 1500, ನನಗೇನು 10,000 ಬರಲಿಕ್ಕೆ ಹತ್ರ 2 ವರ್ಷ ಮೇಲೆ ಹಿಡಿದಿದೆ. ನನಗೆ ಮೈಂಡ್ ಓಪನ್ ಇರಲಿಲ್ಲ. ನಾನು
ಏನು ಕಮಿಟ್ಮೆಂಟ್ ಅನ್ನು ಕೊಡ್ತಾ ಇದ್ದೆ. ಬಟ್ ಇಲ್ಲಿ ಕೇಳ್ತಾ ಇದ್ದೆ, ಇಲ್ಲಿ ಒಳಗೆ ಇಟ್ಕೊಳ್ತಿದ್ದೆ, ಇಲ್ಲಿ ಬಿಡ್ತಾ ಇರಲಿಲ್ಲ, ಇಲ್ಲಿ ಇರ್ತಾ ಇತ್ತು. ಬಟ್ ಇದನ್ನ ಇಲ್ಲಿ ಹೇಳಲಿಕ್ಕೆ ನನಗೆ ತುಂಬ ಟೈಮ್ ಹಿಡಿತು. ಬಟ್ ಯಾವಾಗ ನನಗೆ ಸಿಸ್ಟಮ್ ಎಲ್ಲ ಅರ್ಥ ಆಯಿತು, ನಾನು ಅಲ್ಲಿಂದ ಒಂದು ನಿಮಿಷನೂ ವೇಸ್ಟ್ ಮಾಡಲಿಲ್ಲ. ರಾತ್ರಿ ಹಗಲೆನ್ನದೆ ಒಂದು ಟೈಮ್ ನಮ್ಮೂರಿಂದ ಒಂದು 40 ಕಿಲೋಮೀಟರ್ ಹೋಗ್ಬೇಕಾದ್ರೆ ನನಗೆ ಯಾರಾದ್ರೂ ಸಪೋರ್ಟ್ ಕಮಿಟ್ಮೆಂಟ್ ಅನ್ನ ಕೊಡಿ, ಸೊ ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ನಂಬಿ. ನಿಮ್ಮ ಅಪ್ಲೈನ್ಗಳು ಏನೋ ಇವತ್ತು ಯಾವುದೋ ಒಂದು ವಿಚಾರದ ಬಗ್ಗೆ ಮಾತಾಡಿದ್ರೆ ಅದನ್ನ ತಪ್ಪಾಗಿ ತಿಳ್ಕೊಳ್ಬೇಡಿ. ಸೊ ನೋವಾಗ್ತದೆ. ಇವತ್ತು ಏನಂತ ಹೇಳಿದ್ರೆ, ನಾವು ಸಕ್ಸಸ್ ಆಗ್ಬೇಕಾದ್ರೆ ಸುಮ್ಮನೆ ಸಕ್ಸಸ್ ಸಿಗುದಿಲ್ಲ. ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ನೋವು ಆಗ್ಲೇಬೇಕು, ಪೆಟ್ಟು ತಿನ್ಲೇಬೇಕು. ಸೊ ಒಂದು ಕತೆ ಇದೆ. ಸೊ ಏನು ಅಂತ ಹೇಳಿದ್ರೆ, 2 ಕಲ್ಲು ಇತ್ತಂತೆ. ಸೊ 2 ಕಲ್ಲು ಏನು ಶಿಲ್ಪಿಯ ಕೈಗೆ ಹೋದಾಗ ಏನು ಪೆಟ್ಟು, ಒಂದು ಕಲ್ಲನ್ನ ವಿಗ್ರಹ ಆಗ್ಬೇಕು, ಕ್ರಿಯೇಟ್ ಮಾಡ್ಬೇಕಾದ್ರೆ, ಪೆಟ್ಟು ಕೊಡ್ಬೇಕಾದ್ರೆ ಒಂದು ಕಲ್ಲಿಗೆ ತುಂಬಾ ನೋವಾಗ್ತದಂತೆ. ಆ ಕಲ್ಲು ನನ್ಗೆ ಆಗುದಿಲ್ಲ ಅಂತೇಳಿ ಹೇಳ್ತದಂತೆ. ಸೊ ಶಿಲ್ಪಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಕಲ್ಲನ್ನ ಬಿಸಾಡಿ ಬಿಡ್ತಾನೆ. ಅದು ಏನು ಪಾದರಕ್ಷೆ ಇಡುವಂತಹ ಒಂದು ಜಾಗ ಆಗ್ತದೆ. ಬಟ್ ಒಂದು ಕಲ್ಲು ಶಿಲೆಯಾಗಿ ಅವನು ಕೊಡುವಂತಹ ಎಲ್ಲ ಪೆಟ್ಟುಗಳನ್ನ ತಾಳ್ಮೆಯಿಂದ ಫೇಸ್ ಮಾಡಿದ್ದಕ್ಕೆ ಇವತ್ತು ವಿಗ್ರಹ ಆಗಿ ಅದಕ್ಕೆ ಏನು ಪೂಜೆ, ಹಾಲು ಎಲ್ಲ ಅಭಿಷೇಕವನ್ನ ಮಾಡ್ತಾರೆ, ದೇವರ ವಿಗ್ರಹ ಆಗಿದೆ. ಸೊ ಇವತ್ತು ನಾವು ಸಹ ಅಷ್ಟೇ. ನಾನು ಯಾವಾಗ್ಲೂ ನಮ್ಮ ಪಾರ್ಟ್ನರ್ಸ್ಗಳಿಗೆ ಹೇಳ್ತಾ ಇರ್ತೇನೆ, ಸಕ್ಸಸ್ ಬೇಕಾ ನಿಮ್ಗೆ, ಇವತ್ತು ಈ ತರದ ನೋವುಗಳು ಆಗಿಯೇ ಆಗ್ಬೇಕು. ಸೊ ಇದನ್ನ ನೀವು ಬೇಡ ಹೇಳಿದ್ರೆ ನಿಮ್ಗೆ ಸಕ್ಸಸ್ ಸಿಗೋದಿಲ್ಲ. ಸೊ ಸಕ್ಸಸ್ ಬೇಕು ಅಂತ ಹೇಳಿದ್ರೆ ಅದು ಈ ತರ ಅದೇ. ಎಲ್ಲರೂ ನಮ್ಮ ಅಪ್ಲೈನ್ಗಳು ಹೋದಂತ ಹಾದಿಯಲ್ಲೇ ನಾವು ಹೋಗ್ಬೇಕಾಗ್ತದೆ, ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಡಿಯರ್ ಫ್ರೆಂಡ್ಸ್, ಇಷ್ಟೇ ಇರುವಂತದ್ದು ವೆಸ್ಟೀಜ್ ಅನ್ನುವಂತಹ ಒಂದು ವಂಡರ್ಫುಲ್ ವೇದಿಕೆ. ಇದರಲ್ಲಿ ಪ್ರತಿಯೊಬ್ಬರಿಗೂ ಸಕ್ಸಸ್ ಇದೆ. ಬಟ್ ನೀವು ಮಾಡಬೇಕಾಗಿರೋದು ಇಷ್ಟೇ, ಸಿಸ್ಟಮ್ ಅನ್ನ ನಂಬಿ ತಾಳ್ಮೆಯಿಂದ ಕಮಿಟ್ಮೆಂಟ್ ಅನ್ನ ಕೊಡಿ. ಸೊ ನಿಮ್ಮ ಏನು ಅಪ್ಲೈನ್ಗಳು ಹೇಳುವಂತ ಹಾದಿಯಲ್ಲಿ ನೀವು ಮುನ್ನಡೆದ್ರಿ ಅಂತ ಹೇಳಿದ್ರೆ ಖಂಡಿತ ನೀವು ಲ್ಯಾಕ್ಸ್ ಟುಗೆದರ್ ಇನ್ಕಮ್ ಅನ್ನು ಮಾಡ್ಬೋದು. ಸೊ ನನ್ನ ದೊಡ್ಡ ಕನಸಿದೆ ಏನು ಅಂತ ಹೇಳಿದ್ರೆ, ನಮ್ಮ ಟೀಮಲ್ಲಿ ಹೈಯೆಸ್ಟ್ ಕಾರ್ಯಚುವಸುಗಳನ್ನ ಕ್ರಿಯೇಟ್ ಮಾಡಿ ತುಂಬಾ ಜನ ಕಾರನ್ನ ತಗೊಳ್ಬೇಕು. ಸೊ ಇವತ್ತು ನಮ್ಮ ಟೀಮಲ್ಲಿ ಹೈಯೆಸ್ಟ್ ಲೇಡೀಸ್ಗಳು ಇದ್ದಾರೆ. ಸೊ ಲೇಡೀಸ್ ಅಂತ ಹೇಳಿದ್ರೆ ನನ್ನ ಮುಂದಿನ ಗುರಿ. ಸೊ ನಾನು ಜೀವನದಲ್ಲಿ ತುಂಬಾ ನೋವು ತಿಂದಿದ್ದೇನೆ. ಬಟ್ ನನ್ನದು ಏನು ಅಂತ ಹೇಳಿದ್ರೆ, ಈಗಂತೂ ಆಗೋದಿಲ್ಲ, ಬಟ್ ನನ್ನ ಮುಂದಿನ ಜೀವನವನ್ನ ಇಂತಹ ಅಬಲೆಯರಿಗೆ ಸ್ಯಾಕ್ರಿಫೈಸ್ ಮಾಡಬೇಕು. ಸ್ಯಾಕ್ರಿಫೈಸ್ ಮಾಡಬೇಕು. ನನ್ನ ಜೀವನವನ್ನ ನಾನು ಅವರಿಗೋಸ್ಕರ ಮುಡಿಪಾಗಿಡಬೇಕು. ಸೊ ನನ್ನಿಂದ ಆದಂತಹ ಒಂದು ಸಹಾಯವನ್ನ ಮಾಡಬೇಕು. ಅದೇ ಥರ ನನ್ನ ಟೀಮಲ್ಲಿ ಯಾರೆಲ್ಲ ಈ ಸಿಸ್ಟಮನ್ನು ನಂಬಿ ನಮ್ಮ ಜೊತೆ ಬಂದಿದ್ದಾರೆ ಅವರನ್ನೆಲ್ಲವನ್ನ ದೊಡ್ಡ ಮಟ್ಟಕ್ಕೆ ಕೊಂಡೋಗ್ಬೇಕು. ಅವರ ಹೆಜ್ಜೆ ಹೆಜ್ಜೆಯಲ್ಲೂ ನಾನು ಜೊತೆಯಾಗಿ ನಿಲ್ಲಬೇಕು. ಸೊ ಇವತ್ತು ನನ್ನ ಇನ್ನೊಂದು ಕನಸಿದೆ. ಸೊ ನನಗೆ ನಾನು ಎಲ್ಲ ಕನಸನ್ನು ನನ್ನ ಪಾರ್ಟ್ನರ್ಸ್ಗಳು ನೋಡಿದ್ದಾರೆ ಮನೆಗೆ ಬಂದವರು. ಸೊ ನಾನು ಡ್ರೀಮನ್ನು ಗೋಡೆಯಲ್ಲಿ ಬರೆದಾಕಿದ್ದೇನೆ. ಗ್ಲಾನ್ಸಾ ಕಾರು, ನನ್ನ 65 ಲಕ್ಷದ ಮನೆ, ಅದರೊಟ್ಟಿಗೆ ಏನಂತ ಹೇಳಿದರೆ ಫಾರ್ಚುನರ್ ಕಾರ್. ಸೊ ಇನ್ನು ನನ್ನ ನೆಕ್ಸ್ಟ್ ಕಾರ್ ಫಾರ್ಚುನರ್. ಸೊ ಅದ್ರ ಸಹ ನಾನು ಮೈಂಡ್ ಸೆಟ್ ಮಾಡಿದ್ದೇನೆ. ಸೊ ಇವತ್ತು ನಾವು ನೆಟ್ವರ್ಕಲ್ಲಿ ಏನು ಹೇಳ್ತೇವೆ ಅದನ್ನೇ ಮಾಡ್ತೇವೆ, ಏನು ಮಾಡ್ತೇವೆ ಅದನ್ನೇ ಹೇಳ್ತೇವೆ. ಸೊ ಅಂತಹ ಒಂದು ಅವಕಾಶ ಈ ನೆಟ್ವರ್ಕಲ್ಲಿ ಇದೆ. ಖಂಡಿತ ಎಲ್ಲರಿಗೆ ಸಕ್ಸಸ್ ಇದೆ. ಎಲ್ಲರೂ ಒಟ್ಟಿಗೆ ಸಕ್ಸಸ್ ಆಗೋಣ. ನನ್ನ ಇನ್ಕಮನ್ನು, ತಿಂಗಳ ಇನ್ಕಮನ್ನು 10 ಲಕ್ಷ, ತಿಂಗಳಿಗೆ 10 ಲಕ್ಷ ಇನ್ಕಮನ್ನು ಅರ್ನ್ ಮಾಡಬೇಕು. ನಾನು VMCM ಮೆಂಬರ್ ಆಗಬೇಕು ಅನ್ನುವಂಥ ಒಂದು ಮೈಂಡ್ ಸೆಟ್ ಅನ್ನು ಮಾಡಿದ್ದೇನೆ. ಮಾಡಿಯೇ ಮಾಡ್ತೇನೆ ಲೀಡರ್ಸ್. ಸೊ ನೀವು ಮಾಡ್ತೀರಾ? ರೆಡಿ ಇದ್ದೀರಾ? ರೆಡಿ ಇದ್ದೀರಾ? ಎಸ್. ಓಕೆ. ಆಲ್ ದಿ ಬೆಸ್ಟ್ ಲೀಡರ್ಸ್. ಎಲ್ಲರಿಗೂ ಒಳ್ಳೇದಾಗ್ಲಿ. ವಿಶ್ ಯು ವೆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ದಾವಣಗೆರೆ, ಧಾರವಾಡ, ಸೊ ಎಲ್ಲ ಕಡೆ ನನ್ನ ಟೀಮು ಸಣ್ಣ ಮಟ್ಟದಲ್ಲಿ ಕ್ರಿಯೇಟ್ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತೇನೆ. ಸೊ ನನ್ನ ಇನ್ಕಮ್
160 ಸ್ಟಾರ್ಟ್ ಆದ ನನ್ನ ಹೈಯೆಸ್ಟ್ ಇನ್ಕಮ್ ಈ ನೆಟ್ವರ್ಕ್ ಅಲ್ಲಿ 1,09,802 ಹೇಳಲಿಕ್ಕೆ ತುಂಬಾ ಖುಷಿ ಪಡ್ತೇನೆ. ಸೊ ಅದರೊಟ್ಟಿಗೆ ಬಾಡಿಗೆ ಮನೆಯಲ್ಲಿದ್ದೆ. ನನಗೆ ನನ್ನ ಸ್ವಂತ ಮನೆ ಆಗಬೇಕು ಅಂತೇಳಿ ಆಸೆ ಇತ್ತು. ಅಂದರೆ ನೋಡಿ, ತುಂಬ ಬಡತನ ಅಂತೇಳಿದರೆ ಅದು ಏನು ಆ ಒಂದು ಇದು ಗೊತ್ತಿರ್ತದೆ ಮೈಂಡಿಗೆ. ಬಟ್ ನಾನು ಅಂಥ ಫ್ಯಾಮಿಲಿ ಅಲ್ಲ. ಸೊ ನನಗೆ ಏನಿತ್ತು ಅಂತೇಳಿದರೆ, ನಮ್ಮ ಫ್ಯಾಮಿಲಿ ಎಲ್ಲರೂ ಒಂದು ಲೆವೆಲಲ್ಲಿ ಇದ್ದರು. ಬಟ್ ನಾನು ಅವರಿಗಿಂತ ಸ್ವಲ್ಪ ಮೇಲೆ ಲೆವೆಲಲ್ಲಿ ಇರಬೇಕು ಅಂತೇಳಿ ನಾನು ಹಠದಿಂದ ಕೆಲಸ ಮಾಡಿದೆ. ಸೊ ತುಂಬ ಖುಷಿ ಆಗ್ತಿದೆ. ನಾನು ಏನು ಡ್ರೀಮ್ ಇಟ್ಕೊಂಡಿದ್ದೆ ಅದೇ ಥರದ ಮನೆ. ಸೊ ಮೊನ್ನೆ ಗೃಹ ಪ್ರವೇಶ ಜನವರಿ 26ಕ್ಕೆ ನನ್ನ ಮನೆ ಓಪನಿಂಗ್ ಸೆರೆಮನಿ ಆಯಿತು. ಸೊ ನಂದು ಮನೆಯ ಕಾಸ್ಟ್ ಎಲ್ಲ ರಿಜಿಸ್ಟ್ರೇಷನ್ ಎಲ್ಲ ಆಗಬೇಕಾದ್ರೆ ಒಂದು 68 ಲಕ್ಷದ ಮನೆ. ಸೊ ಇವತ್ತು ತುಂಬ ಖುಷಿ ಆಗ್ತಿದೆ. ಸೊ ಡಿಸೈಡ್ ಮಾಡಿದ್ದಕ್ಕೆ, ಸಿಸ್ಟಮನ್ನು ಅರ್ಥ ಮಾಡಿಕೊಂಡು ಡಿಸೈಡ್ ಮಾಡಿದ್ದಕ್ಕೆ ಇವತ್ತು ಎಲ್ಲವನ್ನ ಪಡೀಲಿಕ್ಕೆ ಆಯಿತು ಫ್ರೆಂಡ್ಸ್. ಸೊ ಇಷ್ಟು ಮಾತ್ರ ಅಲ್ಲ, ನನ್ನ ದೊಡ್ಡ ಕನಸಿದೆ. ಸೊ ಇವತ್ತು ನಾನು ಈ ನೆಟ್ವರ್ಕಲ್ಲಿ ಬಂದಿದ್ದೇನೆ. ಇಲ್ಲಿ ನನಗೆ ಯೂನಿವರ್ಸ್ ಇದನ್ನು ಕನೆಕ್ಟ್ ಮಾಡಿದೆ ಅಂತ ಹೇಳಿದರೆ, ಜನ ಎಷ್ಟು ಮಾತಾಡಿದ್ರು ಯೂನಿವರ್ಸ್ ನಮ್ಮ ಜೊತೆ ಇದ್ದರೆ ಯಾರಿಗೆ ಏನು ಮಾಡಲಿಕ್ಕಾಗೋದಿಲ್ಲ. ಸೊ ತುಂಬ ಜನ ನಮ್ಮೊಟ್ಟಿಗೆ ಇದ್ದವರೇ ಕಟ್ಟಿದ ಟೀಮನ್ನು ಏನೇನು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರು, ಟೀಮ್ ಬಿದ್ದೋಯ್ತು. ಸ್ಟಾರ್ ಡೈರೆಕ್ಟರ್ ಆದ ನಂತರನೂ ಒಂದು 500 ರೂಪಾಯಿ ಇನ್ಕಮ್ ಬರ್ತಾ ಇತ್ತು. ಬಟ್ ಆವತ್ತು ನಾನು ಒಂದು ಸಲನೂ ನಾನು ನನ್ನ ಅಪ್ಲೈನ್ಗಳ ಜೊತೆ ಸಿಟ್ಟಲ್ಲಿ ಮಾತಾಡಿದ್ದಾಗಲ್ಲಿ ಅಥವಾ ನನಗೆ ಆಗೋದಿಲ್ಲ ಅಂತೇಳಿ ಹೇಳಲೇ ಇಲ್ಲ. ಬಟ್ ಇವತ್ತು ತುಂಬ ಜನರನ್ನು ನಾನು ಅಬ್ಸರ್ವ್ ಮಾಡ್ತೇನೆ. ಇಷ್ಟು ಸಣ್ಣ ಸಣ್ಣ ಪ್ರಾಬ್ಲಮ್ ಆದರೂ ಸಹ, ಅದು ನಮ್ಮ ಪ್ರಾಬ್ಲಮ್ ಆದರೂ ನಮ್ಮ ಪಾರ್ಟ್ನರ್ಸ್ಗಳು ಏನೋ ಒಂದು ಸ್ವಲ್ಪ ನಮ್ಮನ್ನು ಕೇಳದಿದ್ರು ಸಹ ನಾವು ಸಿಟ್ಟಾಗೋದು ನಮ್ಮ ಅಪ್ಲೈನ್ಗಳ ಮೇಲೆ. ನನಗೆ ಈ ಬಿಸ್ನೆಸ್ ಬೇಡ, ನಾನು ಮಾಡೋದಿಲ್ಲ. ಯಾಕೆ? ಈ ಬಿಸ್ನೆಸ್ ನಮಗೋಸ್ಕರ ಮಾಡೋದು ಅಲ್ವಲ್ಲ. ಬಟ್ ಅವರಿಗೋಸ್ಕರ ಮಾಡುವಾಗ ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಬಟ್ ನಾನು ಅದನ್ನು ಯಾವುದನ್ನು ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಏನನ್ನ ಯೋಚನೆ ಮಾಡ್ತೇವೆ ನೋಡಿ, ಅದೇ ಆಗ್ತದೆ. ನಾನು ಯಾವಾಗಲೂ ಹೇಳ್ತೇನೆ, ನೀವು ಏನನ್ನ ಯೋಚನೆ ಮಾಡ್ತೀರಾ ಅದೇ ಮುಂದಿನ ದಿನದಲ್ಲಿ ನಮಗೆ ರಿಸಲ್ಟ್ ಆಗಿ ಸಿಗ್ತದೆ. ಸೊ ಹಾಗಾಗಿ ಯಾವತ್ತೂ ನಾನು ಮೈಂಡನ್ನು ನೆಗೆಟಿವ್ ಆಗಿ ಇಟ್ಕೊಳ್ಳಿಲ್ಲ ಫ್ರೆಂಡ್ಸ್. ಸೊ ಇವತ್ತು ತುಂಬ ಜನ ಏನೇನೋ ನೆಗೆಟಿವ್. ಸೊ ಕಮಿಟ್ಮೆಂಟ್ ಕೇಳಿದರೆ ಕಮಿಟ್ಮೆಂಟ್ ಸರಿಯಾಗಿ ಕೊಡೋದಿಲ್ಲ. ಬಟ್ ಇವತ್ತು ಕಮಿಟ್ಮೆಂಟನ್ನು ಕೊಡೋದ್ರಿಂದ ಯಾರಿಗೆ ಇನ್ಕಮ್ ರೇಸ್ ಆಗ್ತದೆ? ಯಾರಿಗೆ? ನನಗೆ ಇವತ್ತು ನೋಡಿ, ನಾನು ಅವತ್ತು ರೀಸನನ್ನು ಹೇಳಿದ್ದಿದ್ರೆ ನನಗೆ కాರಲ್ಲಿ ఆనే విషమే వచ్చింది, విసుగే చందక కృషి చేస్తేనే ಅಮೃತಂ ಇಚ್ಚಿಂದಿ ಅಂತ ನೋಡಿ. ಸಾಗರ ಮಥನ ಮಾಡ್ತಾ ಇರ್ಬೇಕಾದ್ರೆ ಈ ದೇವತೆಗಳಿಗೂ ಮೊದಲು ಬಂದಿದ್ದೇನು ವಿಷ. ಅದಾದ ನಂತರ ಅವ್ರು ಬೇಸರ ಪಡ್ಕೊಳ್ದೇನೆ ಮತ್ತೆ ಕೃಷಿ ಮಾಡಿದ್ದಕ್ಕೆ ಸಿಕ್ಕಿದ್ದೇನು. ಅದೇ ತರ ಆ ಮೇಡಮ್ಗೂ ಕೂಡ ಎಷ್ಟು ಅವಮಾನಗಳಾಯ್ತು, ಎಷ್ಟೋ ಜನ ಆಡ್ಕೊಂಡ್ರು, ಎಷ್ಟೋ ಜನ ಹಿಂದೆ ಮಾತಾಡಿ, ಎಷ್ಟೋ ಜನ ಕಲ್ಲೆಸಿದ್ರು. ಆ ಎಸ್ದಿರೋ ಕಲ್ಲನ್ನೇ ಮೆಟ್ಟಲ್ ಮಾಡ್ಕೊಂಡು ಇವತ್ತು ಗೆಲುವಿನ ದಡನ ಸೇರಿದ್ದಾರೆ. ನೀವು ರೆಡಿನಾ?